ನಮಸ್ಕಾರ ಆಕಾಂಕ್ಷಿಗಳೇ, ನೀವು ನೋಡ್ತಾ ಇರೋ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ 2026 ಯಾವಾಗ ನೋಟಿಫಿಕೇಶನ್, ಯಾವಾಗ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟಿ ಕಡ್ಡಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಟಿನ ಮಾಡಲೇಬೇಕಾಗುತ್ತೆ ಆಕಾಂಕ್ಷಿಗಳು. ಈಗ ಟಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ, ಈಗ ಹಾಲಿ ಶಿಕ್ಷಕರು ಕೂಡ ಟಿ ಬರೀಬೇಕಾದ ಹಿನ್ನೆಲೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಟಿನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ನೋಟಿಫಿಕೇಶನ್ ಯಾವಾಗ ನೋಡೋಣ ಬನ್ನಿ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಮುಂಚೆನೆ ಈ ಹಿಂದೆ ಬಂದಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ಮೇಲೆಲ್ಲ ನಿಮಗೆ ಟಿನ ಕಂಡಕ್ಟ್ ಕೂಡ ಮಾಡೋದಕ್ಕೆ ತಯಾರಿ ನಡೀತಾ ಇತ್ತು. ಬಟ್ ಕಾರಣಾಂತರಗಳಿಂದ ಅದು ಡಿಲೇ ಕೂಡ ಆಗಿದೆ. ಇಲಾಖೆಗಳಿಂದ ಮಾಹಿತಿ ಬಂದಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಸರ್ಕಾರ ಆಲ್ರೆಡಿ ನೇಮಕಾತಿ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಿಮಗೆ ಟಿ ಶಿಕ್ಷಕರಾದ ಪರೀಕ್ಷೆ ಬಂದ್ಬಿಟ್ಟು ಡಿಲೇ ಕೂಡ ಆಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಜೂನ್ ಅಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗ್ಬೋದು ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಕೆಲವೊಂದು ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಮೇ ತಿಂಗಳಲ್ಲಿ ಲೈಕ್ ರಿಲೀಸ್ ಕೂಡ ಆಗ್ಬೋದು. ಲೈಕ್ ಇಟ್ ಇಸ್ ಆಫ್ಲೈನ್ ಅಲ್ಲಿ ಕೂಡ ಇರುತ್ತೆ. ನಿಮಗೆ ಅಥವಾ ಏಪ್ರಿಲ್ ಅಥವಾ ಮೇ ಸಂದರ್ಭದಲ್ಲಿ ನಮಗೆ ರಿಲೀಸ್ ಆಗಿ ನಿಮಗೆ ಒಂದರಿಂದ 2 ಮಂತ್ಸ್ ಟೈಮ್ ಕೊಟ್ರೆ ನಿಮಗೆ ಜೂನ್ ಅಥವಾ ಜೂನ್ ತಿಂಗಳೇ ನಿಮಗೆ ಈಸಿಯಾಗಿ ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರೆಲ್ಲ ಟಿ ಬರೀಬೇಕು ಅನ್ಕೊಂಡಿದ್ದೀರಾ ಅವರಿಗೆ ಜೂನ್ ತಿಂಗಳಲ್ಲಿ ಆಗ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಆಫ್ಲೈನ್ ಅಲ್ಲಿ ನಿಮಗೆ MCQ ಇರುತ್ತೆ. ಸೇಮ್ ನಿಮಗೆ 2.5 hour ಪ್ರೈಮರಿ, ಸೆಕೆಂಡರಿ, ಪೇಪರ್ 1, ಪೇಪರ್ 2 ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನೀವು ಕೂಡ ಅಪ್ಲೈ ಮಾಡೋದು. ಫೈನಲ್ ಇಯರ್ ಇದ್ರು ಕೂಡ ನೀವು ಅಪ್ಲೈ ಮಾಡೋದು. ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಪಾಸಿಂಗ್ ಮಾರ್ಕ್ಸ್ ಆಲ್ರೆಡಿ ಗೊತ್ತಿದೆ. ಜನರಲ್ಗೆ 60%, 150ಕ್ಕೆ 90, SC/ST ಅವರಿಗೆ 82, ಲೈಕ್ 150ಕ್ಕೆ 82 SC/ST ಆಗಿರುತ್ತೆ. OBC ವಿದ್ಯಾರ್ಥಿಗಳಿಗೆ ಇಲ್ಲ, ಕನ್ಸಲ್ಟೇಷನ್ ಕೂಡ ಇಲ್ಲ. OBC ವಿದ್ಯಾರ್ಥಿಗಳಿಗೆ ಇರೋದು ಬಂದ್ಬಿಟ್ಟು ಓನ್ಲಿ ಫಾರ್ ನಿಮಗೆ CTET ಲೇಟರ್ ಕನ್ಸಲ್ಟೇಷನ್ ಕೂಡ ಇರೋದು. ಇಲ್ಲಿ ಟಿ ನಿಮಗೆ SC/ST ಮತ್ತೆ ಕೆಟಗರಿ 1 ಅವರಿಗೆ ಮಾತ್ರ ರಿಸರ್ವೇಷನ್ ಇರೋ ಕಾರಣ ನೀವು 150ಕ್ಕೆ 82 ತೆಗಿಬೇಕಾಗುತ್ತೆ. ಅಂಡ್ ನಿಮಗೆ ಬೇರೆಯವರಿಗೆ ಪಾಸಿಂಗ್ ಮಾರ್ಕ್ಸ್ ಲೈಕ್ 150ಕ್ಕೆ 90 ಕೂಡ ಇರಬೇಕಾಗುತ್ತೆ. ಲೈಕ್ ರಿಜಿಸ್ಟ್ರೇಷನ್ ಆಫ್ಲೈನ್ ಅಲ್ಲಿ ಕೂಡ ಶುರು ಆಗುತ್ತೆ. ಲೈಕ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಟೆಟ್ ಯಾವಾಗ ಶುರು ಆಗುತ್ತೆ ಅಂತ ನಿಮಗೆ ಜೂನ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಲೈಕ್ ಏಪ್ರಿಲ್ ಅಥವಾ ಮೇ ಅಲ್ಲೆಲ್ಲ ನಿಮಗೆ ಎಕ್ಸಾಮೇ ಮಾಡಬಹುದಿತ್ತು. ಬಟ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ರಿಪೋರ್ಟ್ಸ್ ಕೂಡ ಬರ್ತಾ ಇತ್ತು. ಬಟ್ ಇಲಾಖೆಯವರಿಂದ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಮೇ ತಿಂಗಳಲ್ಲಿ ಕಂಡಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ನೀವು ಗಮನಿಸಬಹುದು, ತಮಿಳುನಾಡು ಸರ್ಕಾರ ಸಪರೇಟ್ ಆಗಿನೇ ಲೈಕ್ ಯಾರೆಲ್ಲ ಹಾಲಿ ಶಿಕ್ಷಕರು ಕೂಡ ಇದ್ದಾರೆ ಅವರಿಗೆ ಸಪರೇಟ್ ಆಗಿನೇ ಟಿ ಕೂಡ ಮಾಡ್ತಾರಂತೆ. ಆ ರೀತಿ ರಿಫರೆನ್ಸ್ ತೆಗೆದುಕೊಂಡಿದ್ರೆ ಉತ್ತಮ ಅಂತ ಇಷ್ಟಪಡ್ತೀನಿ. ಬಟ್ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈಗ ಟಿ ಕಡ್ಡಾಯ ಕೂಡ ಮಾಡಿದ್ದಾರೆ. ಪ್ಲಸ್ ನಿಮಗೆ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಗ್ರೇಟ್ ಚಾನ್ಸ್. ಸದ್ಯದ ಮಟ್ಟಿಗೆ 15,000 ನೇಮಕಾತಿ ಟಿ ಆದ ನಂತರವೇ ಕಂಡಕ್ಟ್ ಕೂಡ ಮಾಡಬಹುದು ಅನ್ಸುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಈಗ ಮುಂಬರುವ ನೇಮಕಾತಿ ಕೂಡ ಮಾಡಬಹುದು. ಲೈಕ್ ನೆಕ್ಸ್ಟ್ 30 ದಿನಗಳ ನೇಮಕಾತಿ ಕೂಡ ಮಾಡ್ತೀವಲ್ಲ, ಅದನ್ನ ಮಾಡಬಹುದು. ಬಟ್ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 15,000 ನೇಮಕಾತಿ ತೆಗೆದುಕೊಳ್ಳುವ ಮುಂಚೆ ನಿಮಗೆ ಒಂದು ಬಾರಿ ಟಿ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಜೂನ್ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.